ನಮಸ್ಕಾರಗಳು ಮಕರ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 5, ಶನಿದೇವನ ಆಧಿಪತ್ಯವಿರುವ ನಿಮ್ಮ ರಾಶಿಗೆ ಇಂದು ಶಾಸಯೋಗದ ಪ್ರಭಾವ ಹೇಗಿದೆ? ದೀರ್ಘಕಾಲದ ನಿಮ್ಮ ತಪಸ್ಸಿಗೆ ಇಂದು ಫಲ ಸಿಗುವ ಸಮಯ ಬಂದಿದೆಯೇ? ನಿಮ್ಮ ಜಾತಕದಲ್ಲಿ ಅದೃಷ್ಟದ ಬಾಗಿಲು ತೆರೆಯುವ ಕಾಲ ಕೈ ಬೇಕೋ? ಮಕರ ರಾಶಿಯವರೇ, ಇಂದಿನ ಸಂಪೂರ್ಣ ಭವಿಷ್ಯವನ್ನು ಬಿಚ್ಚಿಡಲಿದ್ದೇವೆ. ತಾಳ್ಮೆಯಿಂದ ಕೊನೆವರೆಗೂ ನಮ್ಮ ಜೊತೆಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇಂದು ನಿಮ್ಮ ಮನಸ್ಸು ಹಿಮಾಲಯದಂತೆ ಸ್ಥಿರವಾಗಿರುತ್ತದೆ. ಎಂತಹ ಸವಾಲುಗಳು ಎದುರಾದರೂ ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗುವುದಿಲ್ಲ. ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಭವಿಷ್ಯದ ಬಲವಾದ ಬುನಾದಿ ಹಾಕಲು ಇಂದು ನೀವು ಸಿದ್ಧರಾಗುತ್ತೀರಾ. ನಿಮ್ಮ ಗಾಂಭೀರ್ಯವೇ ನಿಮ್ಮ ಶಕ್ತಿಯಾಗಲಿದೆ. ನೀವು ಇಂಜಿನಿಯರಿಂಗ್, ಕೃಷಿ, ನ್ಯಾಯಾಂಗ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ದೊಡ್ಡ ಮುನ್ನಡೆ ಸಿಗಲಿದೆ. ನಿಧಾನಗತಿಯಲ್ಲಿದ್ದ ಕೆಲಸಗಳು ಇಂದು ವೇಗವಾಗಿ ಪಡೆಯಲಿವೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಕಠಿಣವಾದ ಕೆಲಸವನ್ನು ವಹಿಸಬಹುದು. ಅದನ್ನು ನೀವು ಯಶಸ್ವಿಯಾಗಿ ಮುಗಿಸುತ್ತೀರಿ. ಕಚೇರಿಯಲ್ಲಿ ಕಳೆದಂತಹ ನೌಕರ ಜೊತೆ ಪ್ರೀತಿಯಿಂದ ವರ್ತಿಸಿ ಅವರ ಬೆಂಬಲದಿಂದ ಇಂದು ನೀವು ದೊಡ್ಡ ಸಾಧನೆ ಮಾಡಲಿದ್ದೀರಾ. ಇಂದು ಹಣದ ಒಳಹರಿವು ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಭೂಮಿಗೆ ಸಂಬಂಧಿಸಿದ ಹಳೆಯ ವಿವಾದವೊಂದು ನಿಮ್ಮ ಪರವಾಗಿ ಬಗೆಹರಿಯುವ ಲಕ್ಷಣಗಳಿವೆ. ಕಬ್ಬಿಣ ಅಥವಾ ಎಣ್ಣೆ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಇಂದು ಸಕಾಲ. ಇಂದು ನೀವು ಹಳೆಯ ಸಾಲವನ್ನು ತೀರಿಸುವ ಬಗ್ಗೆ ಒಂದು ಪ್ರಮುಖ ಹೆಜ್ಜೆ ಇಡುತ್ತೀರಿ. ಇದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ. ಮನೆಯ ಜವಾಬ್ದಾರಿಗಳು ಇಂದು ನಿಮ್ಮ ಹೆಗಲ ಮೇಲೆ ಹೆಚ್ಚಿರಲಿದೆ. ಕುಟುಂಬ ಸದಸ್ಯರು ನಿಮ್ಮ ಒಬ್ಬ ನಾಯಕನಂತೆ ನೋಡುತ್ತಾರೆ. ನಿಮ್ಮ ಸಂಗಾತಿಯು ಇಂದು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಬೆಂಬಲದಿಂದ ನಿಮ್ಮ ಕೆಲಸಗಳು ಸುಲಭವಾಗಲಿವೆ. ಮಕ್ಕಳ ಭವಿಷ್ಯಕ್ಕಾಗಿ ನೀವು ಒಂದು ದೊಡ್ಡ ಆರ್ಥಿಕ ಹೂಡಿಕೆ ಮಾಡುವ ಸಾಧ್ಯತೆ ಇದೆ. ಮಕರ ರಾಶಿಯವರು ಇಂದು ಮೊಣಕಾಲು ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಕಾಡಬಹುದು. ಅತಿಯಾದ ನಡಿಗೆ ಅಥವಾ ಮೆಟ್ಟಿಲು ಹತ್ತುವಾಗ ಜಾಗರೂಕರಾಗಿರಿ. ಹಳೆಯ ವಿಷಯಗಳನ್ನು ನೆನೆದು ಕೊರಗಬೇಡಿ. ಸಾಯಂಕಾಲ ಸ್ವಲ್ಪ ಸಮಯ ಏಕಾಂತವಾಗಿ ಧ್ಯಾನ ಮಾಡುವುದು ನಿಮಗೆ ಹೊಸ ಚೈತನ್ಯ ನೀಡುತ್ತದೆ. ಶನಿದೇವನಿಗೆ ಸೋಮಾರಿತನ ಇಷ್ಟವಿಲ್ಲ. ಇಂದು ಪ್ರತಿಯೊಂದು ನಿಮಿಷವನ್ನು ಸರಿಯಾಗಿ ಬಳಸಿಕೊಳ್ಳಿ. ಶಾರ್ಟ್ಕಟ್ನಲ್ಲಿ ಹಣ ಗಳಿಸಲು ಹೋಗಬೇಡಿ. ಅದು ನಿಮ್ಮ ಗೌರವಕ್ಕೆ ಧಕ್ಕೆ ತರಬಹುದು. ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಹಿರಿಯರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸುವಾಗ ಮೃದುವಾಗಿರಿ. ಇಂದು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಇಂದಿನ ಅದೃಷ್ಟದ ಸಂಖ್ಯೆಗಳು ಶುಭ ಸಂಖ್ಯೆ 8, 17, 26 ಆಗಿರುತ್ತದೆ. ಶುಭ ಬಣ್ಣ ಕಡು ನೀಲಿ, ಕಪ್ಪು ಮತ್ತು ಬೂದು ಬಣ್ಣವಾಗುತ್ತದೆ. ಶ್ರಮವೇ ದೈವ. ಇಂದು ನಿಮ್ಮ ಕೆಲಸವೇ ನಿಮ್ಮ ಭಾಗ್ಯವನ್ನು ನಿರ್ಧರಿಸಲಿದೆ. ಇಂದು ಸಾಯಂಕಾಲ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಮನೆಯಲ್ಲಿ ಹನುಮಾನ ಚಾಲಿಸವನ್ನು 100 ಬಾರಿ ಪಠಿಸಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ದಾನ ಮಾಡಿ. ಇದರಿಂದ ನಿಮ್ಮ ಶನಿ ದೋಷ ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲಿ ಜಯ ಸಿಗಲಿದೆ. ಹಾಗೆ ಕಮೆಂಟ್ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಮಕರ ರಾಶಿಯವರೇ, ಇಂದಿನ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದು ಸಿಗಲಿದೆ ಎಂದು ಹಾರೈಸುತ್ತೇನೆ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಜೀವನದ ಗುರಿ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವರಿಗೂ ಒಳ್ಳೆಯದಾಗಲಿ. ಮಕರ ರಾಶಿಯ ಬಂಧುಗಳೇ.